Yes, ma'am. Yes, ma'am. Oh, hi, Sharu. Hi. Amora. Yes, tell me, Sharu. Yeah. ಕಾಂಟ್ರವರ್ಷಿಯಲ್ ಕ್ವಶನ್ ಕೇಳ್ಬೇಕು ಅನ್ಕೊಂಡೆ, ಇವನು ಅಲ್ಲೇ ತಣ್ಣಗೆ ಮಾಡ್ಬಿಟ್ಟ ಅಂತ ಅನ್ಕೊಂಡ್ರ? ಇಲ್ಲ, ಹೇಳಿ. ಥ್ಯಾಂಕ್ ಯು. Oh, thank you. That's so sweet of you. No, so many things are coming in mind. Yeah. That's why I just wanted to check, is Ajay in love ಅಂತ ಏನಾರು? ನನ್ನ ಹಾರ್ಟ್ ಅಲ್ಲಿ ಇದೆ ಅಂತ ಹೇಳಿದ್ನಲ್ಲ. ಅದಕ್ಕೆ Why should I give my heart until and unless I'm not in love? That's a secret of, what's the secret of your new look, the young look? ಅಲ್ಲ, ಮೊದಲನೇ ವಿಚಾರ ನಾನು ಹೇಳ್ಬಿಡ್ತೀನಿ. ಹೀರೋಯಿನ್ ನೇಮ್ ಬೃಂದಾ ಆಚಾರ್ಯ ಆ್ಯಂಡ್ ಕೃಷ್ಣ ಅಜಯ್ ರಾವ್. ಈ ಹಿಂದೆ ಎಂದೆಂದಿಗೂ ಸಿನಿಮಾದಲ್ಲಿ ಫಸ್ಟು ನಂದು ಮತ್ತೆ ರಾಧಿಕಾ ಪಂಡಿತ್ ಅವ್ರದ್ದು ಹೆಸರು ಆ್ಯಡ್ ಆಗಿತ್ತು ಎಂದೆಂದಿಗೂನಲ್ಲಿ. ಆ್ಯಂಡ್ ಸೆಕೆಂಡ್ ಟೈಮ್ ರಿಪೀಟ್ ಆಗಿದ್ದು ಲವ್ ಯು ರಚು ಸಿನಿಮಾದಲ್ಲಿ ಕೃಷ್ಣ ಅಜಯ್ ರಾವ್ ಆ್ಯಂಡ್ ರಚಿತಾ ರಾಮ್ ಅಂತ. ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ಲಿ ನಾನೇ ಹೇಳಿದ್ದು ಬೃಂದಾ ಅವ್ರ ಹೆಸರನ್ನು ಹಾಕಿ ಆ್ಯಂಡ್ ಬೃಂದಾ ಅವ್ರ ಹೆಸರು ಫಸ್ಟಿಗೆ ಬರಲಿ ಅಂತ. ಇವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಒಂದು ಒಳ್ಳೆ ಮಾತು ಹೇಳಿದ್ರು, ಅಂದರೆ ಇಟ್ ಶುಡ್ ಗೆಟ್ ನಾರ್ಮಲೈಸ್ಡ್. ಈಗ ನಾವೆಲ್ಲ ಕಡೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಸಾಮಾನ್ಯತೆ ಬಗ್ಗೆ ಮಾತಾಡ್ತೀವಿ. ವೈ ನಾಟ್? ಈಗ ಪಾರ್ಟ್ನರ್ ಅಂತ ಹೆಸರಿಟ್ಟಾಗ ಬರೀ ಕೃಷ್ಣ ಅಜಯ್ ರಾವ್ ಇನ್ ಪಾರ್ಟ್ನರ್, ಯಾರ ಜೊತೆಗೆ? ಸೊ ಪಾರ್ಟ್ನರ್ ಅನ್ನೋ ಸಿನಿಮಾ ಆಗಿರೋದು ನಾಟ್ ಓನ್ಲಿ ಬೈ ಹೀರೋ ಆ್ಯಂಡ್ ಹೀರೋಯಿನ್ ಟುಗೆದರ್ ದೇ ಪ್ಲೇ ಪಾರ್ಟ್ನರ್ಸ್. ಸೊ ಹಾಗಾಗಿ ನನಗೆ ಎಷ್ಟು ಆದ್ಯತೆ ಇದೆಯೋ ಹೀರೋಯಿನ್ಗೂ ಅಷ್ಟೇ ಇರಬೇಕು. ಆಮೇಲೆ ಐ ಥಿಂಕ್ ಇದೊಂದು ಟ್ರೆಂಡ್ ಕ್ರಿಯೇಟ್ ಆಗಲಿ, ಹೀರೋಯಿನ್ ಫಸ್ಟ್ ಅವ್ರ ಹೆಸರು ಹಾಕೋದು. ವೈ ನಾಟ್? ಲೈಕ್ ದ ಪ್ಲೇಸ್ಮೆಂಟ್ ಬರೀ ಬೇಕು ಅಂತಾನೆ ಮಾಡಿದ್ದು, ಅವ್ರ ಹೆಸರು ಫಸ್ಟಿಗೆ ಹಾಕ್ಲಿ ಅಂತ. ಅದೊಂದು ಟ್ರೆಂಡ್ ಕ್ರಿಯೇಟ್ ಅವ್ರ ಆಗಲಿ. ಕ್ಯಾರೆಕ್ಟರ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತಾ? 100%. ಅಲ್ಲ, ದಟ್ ಈಸ್ ವೈ ಇಟ್ಸ್ ಪಾರ್ಟ್ನರ್. ಪಾರ್ಟ್ನರ್ ಅಂದ್ರೆ ಸಮಾನತೆ ಇದ್ರೆ ಮಾತ್ರ ಅದು ಪಾರ್ಟ್ನರ್. ಇಲ್ಲಿ 30%, 70%, 20%, 80%, 60-40 ಅದಿಲ್ಲ, 50-50. ಅಂಡ್ ಒನ್ ಆಫ್ ದ, ಅಂದ್ರೆ ಅಜಯ್ ರಾವ್ ಪ್ರೀವಿಯಸ್ ಸಿನಿಮಾಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಿಲ್ಲ ಪ್ರಮೋಷನ್ಸ್ಗೆಲ್ಲ, ಬಟ್ ಪಾರ್ಟ್ನರ್ ಅಂತ ಬಂದ ತಕ್ಷಣ ಯು ಹ್ಯಾಡ್ ಅ ಸ್ಪೆಷಲ್ ರೀಸನ್ ಟು ಬಿ ಹಿಯರ್. ಓನ್ಲಿ ಯು ಚೂಸ್ ಸಿನಿಮಾ, ಅಂದ್ರೆ ನೀವು ಸಿನಿಮಾನ ಯಾವ ಸಿನಿಮಾ ಬರಬೇಕು ಅಂತ ಚೂಸ್ ಮಾಡ್ತೀರಾ ನೀವು? ಇನ್ಮೇಲೆ ಚೂಸ್ ಮಾಡ್ತೀನಿ. ರೀಸನ್? ನಾನು ಒಬ್ಬ ಸೇಲ್ಸ್ ಮ್ಯಾನ್. ಒಬ್ಬ ವೇದಿಕೆ ಮೇಲೆ ನಿಂತ್ಕೊಂಡು ಅಥವಾ ಪ್ರೆಸ್ ಮೀಟಲ್ಲಿ ಒಂದು ಸಿನಿಮಾನ ಪ್ರಮೋಟ್ ಮಾಡಕ್ ಬಂದಿದ್ದೀನಿ ಅಂದ್ರೆ ಈಸ್ ಆಸ್ ಗುಡ್ ಆಸ್ ಅ ಸೇಲ್ಸ್ ಮ್ಯಾನ್.